ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ಗೆ ಸಿಕ್ಕಿದೆ ಫೋನ್ ಸಂಭಾಷಣೆ. ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಅನ್ನ ಮಾಡಲಾಗಿತ್ತು ಅನ್ನುವಂಥ ವಿಚಾರದ ಬಗ್ಗೆ ಒಬ್ರು ಮಹಿಳೆ ಪುಷ್ಪ ಅನ್ನುವಂಥ ಮಹಿಳೆ ರಾಜೇಂದ್ರ ಆಪ್ತ ರಾಖಿ ಅನ್ನುವರ ಜೊತೆಗೆ ಮಾತನಾಡ್ತಾ ಇದ್ರು ಅಂತ. ಜೈಪುರ ಸೋಮ ಎಂಬಾತರಿಂದ ಕೊಲೆಗೆ ಸ್ಕೆಚ್ ಅನ್ನ ಮಾಡಲಾಗಿತ್ತು ಅಂತ. ತುಮಕೂರಿನ ಜೈಪುರ, ಅದು ರಾಜಸ್ಥಾನದಲ್ಲ, ತುಮಕೂರಿನ ಜೈಪುರದ ಸೋಮ ಎಂಬಾತರಿಂದ ಕೊಲೆಗೆ ಸ್ಕೆಚ್ ಅನ್ನ ಮಾಡಲಾಗಿತ್ತಂತೆ. ರಾಜೇಂದ್ರ ಕೊಲೆಗೆ ಸೋಮ ಪ್ಲಾನ್ ಅನ್ನ ಮಾಡಿದ್ದಂತೆ. ಸೋಮ ಇದರ ಹಿಂದಿನ ಸೂತ್ರಧಾರಿ. 70 ಲಕ್ಷಕ್ಕೆ ಜೈಪುರ ಸೋಮನಿಗೆ ಸುಪಾರಿಯನ್ನ ಕೊಡಲಾಗಿತ್ತಂತೆ. ಆ ಸುಪಾರಿ ಕೊಟ್ಟಂತವ್ರು ಯಾರು? ನಿಜಕ್ಕೂ ಸೋಮ ಆ ರೀತಿಯಾಗಿ ಒಂದು ಸ್ಕೆಚ್ ಅನ್ನ ಹಾಕಿದ್ನ? ಯಾಕೆಂದ್ರೆ ಈ ಪುಷ್ಪ ಅನ್ನುವಂಥ ಮಹಿಳೆ ಮಾತನಾಡಿರುವಂಥದ್ದು, ಆಕೆ ಮಾತಾಡಿದ್ದೆಲ್ಲ ಸತ್ಯ ಅಂತಲ್ಲ, ನಿಜಕ್ಕೂ ಹಂಗಾಗಿದೆಯಾ ಅಥವಾ ಆತನ್ನ ಒಂದು ಎತ್ಕಟ್ಟುವಂಥ ನಿಟ್ಟಿನಲ್ಲಿ ಈಕೆನೇ ಸ್ಕೆಚ್ ಅನ್ನ ಹಾಕಿದ್ಲ ಗೊತ್ತಿಲ್ಲ. ಈಗ ಪೊಲೀಸರು ಆಕೆಯನ್ನ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಹುಡುಗರನ್ನ ಕರೆಸಿದ್ದಂತೆ ಆತ ಮುಂದಿನ ಎಲೆಕ್ಷನ್ಗೆ ನಿಲ್ಲೋಕೆ ಸೋಮ ಪ್ಲಾನ್ ಅನ್ನ ಮಾಡಿದ್ದಂತೆ. ಯಾವ ಎಲೆಕ್ಷನ್ಗೆ? ಮಧುಗಿರಿ ಎಲೆಕ್ಷನ್ಗಲ್ಲ, ತುಮಕೂರಿನ ಒಂದು ವಾರ್ಡ್ ಎಲೆಕ್ಷನ್ಗೆ ನಿಂತ್ಕೊಂಡು ಕಾರ್ಪೊರೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದಂತೆ. ರಾಜೇಂದ್ರನ ಮುಗಿಸೋಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನುವಂಥ ಅಂತೆ ಕಂತೆ ಇದೆ. ಆ ಫೋನ್ ಸಂಭಾಷಣೆಯಲ್ಲಿ ಏನಿತ್ತು, ಏನ್ ರೆಕಾರ್ಡ್ ಆಗಿದೆ, ಆಕೆ ರಾಖಿ ಅನ್ನೋ ಜೊತೆ ಏನ್ ಮಾತನಾಡಿದ್ರು ನೋಡೋಣ. ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇ ನಮಗ್ ಗೊತ್ತಿತ್ತಾ? ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಬೆಂಗಳೂರವ್ರ ಜೊತೆ ಮಧುಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳೆ ಹುಡುಗರು ಕೇಳೋನಂತೆ. ನಮ್ಮ ಅಮ್ಮ ಸತ್ತಲ್ಲೂ ಚೆನ್ನಾಗವನು, ನೀನ್ ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಒಂದ ಎಲ್ಲಿ ಮಾಡ್ತಾರೆ ಗುಂಡಿಂಗ್ ಒಟ್ಟಾಗೆ? ಗುಂಡಂಗೆಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.